ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ. ನಮಸ್ಕಾರ ಬೆಂಗಳೂರು, ನಾನು ಗಾನವಿ, ರಿಯಲ್ ಎಸ್ಟೇಟ್ ಅಡ್ವೈಸರ್ ಫ್ರಮ್ ಒರಾಯನ್ ಗ್ರೂಪ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒರಾಯನ್ PM ಸ್ಮಾರ್ಟ್ ಸಿಟಿದು ಮೆಗಾ ಲಾಂಚ್ ಇತ್ತು. ಅದೇ ಸಂಡೇ ಫೆಬ್ರವರಿ 8 ಎಲ್ಲ ಮಾರ್ನಿಂಗ್ 6 ಗಂಟೆಗೆ ಎದ್ದು ಬಸ್ಸಸ್ ಎಲ್ಲ ರೆಡಿ ಇತ್ತು. ಆಲ್ಮೋಸ್ಟ್ 6 to 8 ಬಸ್ಸಸ್ಸಲ್ಲಿ ಪ್ರಾಜೆಕ್ಟ್ಗೆ ಹೋಗಿದ್ದು. ಮಾರ್ನಿಂಗಲ್ಲೇ ಎಲ್ಲ ಜೋಶಲ್ಲಿ ಪ್ರಾಜೆಕ್ಟ್ ನೋಡೋಕ್ಕೆ ಅಂತ ಹೊರಡು. ಸೈಟಿಗೆ ರೀಚ್ ಆದ ತಕ್ಷಣ ನಮ್ಮ ಸರು ನಮ್ಮ ಗ್ರೂಪ್ನೆಲ್ಲ ಕರ್ಕೊಂಡು ಬನ್ನಿ, ಸೈಟ್ ಎಲ್ಲ ತೋರಿಸ್ತೀನಿ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದರು. ನಿಮಗೆ ಗೊತ್ತಿರೋ ಹಾಗೆ ನಾವು ಇರೋದು ಇವಾಗ ಒರಾಯನ್ PM ಸ್ಮಾರ್ಟ್ ಸಿಟಿಲಿ. ಇದು DTCP ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್ ಆ್ಯಂಡ್ ಇಂಡಿವಿಜುವಲ್ ಖಾತೆ ಇರೋ ಅಂಥ ಪ್ರಾಜೆಕ್ಟು. ನಮ್ಮ ಪ್ರಾಜೆಕ್ಟಿಂದ ಹಾಸನ್ ಏರ್ಪೋರ್ಟ್ ಜಸ್ಟ್ 25 ಕಿಲೋಮೀಟರ್ಸ್ ಇದೆ. ಈ ಮೆಗಾ ಲಾಂಚ್ ಈವೆಂಟ್ಗೆ ನಮ್ಮ CK ರಾಮಮೂರ್ತಿ ಸರ್, ಹೆಸರಾಂತ ಬಿಗ್ ಬಾಸ್ ಸೆನ್ಸೇಷನ್ ಗಿಲ್ಲಿ ನಟ ಆ್ಯಂಡ್ ನಮ್ಮ ಒರಾಯನ್ ಗ್ರೂಪ್ಸ್ನ CEO ಗುರುಮೂರ್ತಿ ಸರ್ ಅವರು ಕೂಡ ಬಂದು ಈ ಇವೆಂಟ್ನ ಇನ್ನಷ್ಟು ಸಕ್ಸಸ್ಫುಲ್ ಮಾಡಿದ್ರು. ಸ್ಟಾರ್ ವರ್ಡ್ಸಲ್ಲಿ ನೀವು ಕೂಡ ಒಬ್ರು ಆಗಬೇಕು, ಮುಂದೆ ಬರಬೇಕು ಅಂತ ಕೂಡ ನಾವು ಹೇಳ್ತಾ ಇದ್ವಿ. ಆ ದೃಷ್ಟಿಯಿಂದ ಇವತ್ತು ನನಗಿಂತ ಜಾಸ್ತಿ ನೀವು ಅವ್ರು ಮಾತಾಡೋಕ್ಕೆ ಕಾಯ್ತಾ ಇದ್ದೀರಾ. ನಾನು ವಾರ ತಿಂಗಳು ಸಿಗ್ತೀರಿ. ನೀವು ಭಾಳ ಬೆಳಗ್ಗೆ 3 ಗಂಟೆಗೆ ಎದ್ದು 3:15 ಬೆಂಗಳೂರಿಂದ ಎಲ್ಲ ಎಂಪ್ಲಾಯೀಸ್ ಎಲ್ಲ ಬಂದು ಇವತ್ತು ನಮ್ಮ ಕಂಪ್ನಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ನೀವೆಲ್ಲ ಬಂದಿದ್ದೀರಾ. ನಿಮಗೆಲ್ಲ ಒಳ್ಳೇದಾಗಲಿ, ಧನ್ಯವಾದಗಳು. ಒಂದು ಹೇಳುದು ದೊಡವ ದಾಸೆ ಕೊಡುವಂತ ಅದೇ ಇವತ್ತು ಯಾಂತಮ್ ಆಗ್ಬಿಟ್ಟಿದೆ ಅಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ. ಸೊ ಇದೀಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿ ಒಂದು ಜೋರು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಈ ಚಂದ್ರಪ್ಪನಿಗೂ ಮೈಕ್ ಯಾಪ್ ಆಗೋಯ್ತದೆ. ಈಗ ನನಗೆ ಹಣ ಒಂಚೂರು ಸೌಂಡ್ ಕೊಡೋಣ, ನನ್ನ ಗಂಟು ಹೋಗ್ಬಿಡದೆ. ಹಲೋ ನಾನು ನೆನ್ನೆನೂ ಬಂದಿದ್ದೆ ಚಂದ್ರಾಯಪಟ್ಟಣಕ್ಕೆ. ಫಸ್ಟು ಇಲ್ಲಿಗೆ ಬಂದೇಟಿಗೆ ಭಯ ಆಗ್ಬಿಡ್ತು. ಅಯ್ಯಯ್ಯೋ ಏನಪ್ಪ ಎಲ್ಲ ಸೂಟು ಬೂಟು ಕೋಟ್ ಎಲ್ಲ ಹಾಕೊಂಡವ್ರೆ, ನನಗೆ ಬೇರೆ ಇಂಗ್ಲೀಷ್ ಬರೋದಿಲ್ಲ, ಹೆಂಗಪ್ಪ ಇಲ್ಲಿ ಮಾತಾಡೋದು ಅಂತ. ಆಮೇಲೆ ಗೊತ್ತಾಯ್ತು ಎಲ್ಲ ಬಂದಿರೋರು ನಮ್ಮೂರವ್ರೆ, ನಮ್ಮ ಕಡೆಯವ್ರೆ, ನಮ್ಮ ಕನ್ನಡದವ್ರೆ ಅಂತ. ಈಗ ನನಗೇನಪ್ಪ ಅಂದ್ರೆ ನನಗೆ ಈಗ ಎಲ್ಲಾರು ಹೆಣ್ಣು ಕೇಳಕ್ ಹೋದ್ರೆ ಸೈಟ್ ಇದ್ದದ, ಮನೆ ಇದ್ದದ, ಸ್ವಂತ ಮನೆ ಇದ್ದದ, ಸೈಟ್ ಎಷ್ಟಿದವು ಹಂಗೆಲ್ಲ ಕೇಳ್ತಾ ಇರ್ತಾರೆ. ನೀವೆಲ್ಲ ಸೈಟ್ ತಗೊಂಡಿರೋರಿ ಅಂತ ಅನ್ಕೋತೀನಿ. ಸೈಟ್ ತಗೊಂಡಿದ್ದೀರಿಯಾ? ಸಖತ್ ಖುಷಿ ಆಯ್ತು ನಮಗೆ. ನಾನೇ ಇನ್ನೂ ಸೈಟ್ ತಗೊಂಡಿಲ್ಲ, ಅದಕ್ಕೆ ಎಲ್ಲೂ ಹೆಣ್ಣು ಕೇಳಕ್ ಹೋಯ್ತಾ ಇಲ್ಲ. ಮನೆ ಇದ್ದದ, ಸೈಟ್ ಇದ್ದದ, ನಾನೇನು ಹೇಳನೆ ಸೈಟ್ ಅದ ಅಂತ ಹೇಳೋಣ. ನಾನು ಎಲ್ರಿಗೂ ಒಳ್ಳೇದಾಗ್ಲಿ, ಸಖತ್ ಖುಷಿ ಆಯ್ತು. ಆಮೇಲೆ ಸಿಂಪ್ಲಿಸಿಟಿ ಏನ್ ಸರ್ ಹಂಗೆ ಇದ್ದೀನಿ ಅಷ್ಟೇ. ಅದೇನು ಹೇಳ್ಕೊಂಬಂತದ್ದು ಏನ್ ಸರ್ ತಿನ್ನೋದು ಇಷ್ಟ ಅನ್ನಕ್ಕೆ ಹಾಕೋ ಬಟ್ಟೆಗೆ ಏನ್ ಸರ್. ಆಮೇಲೆ ಇವ್ರು ಸಾರ್ ಬೇರೆ ಹೇಳ್ತಾ ಇದ್ರು ಚಡ್ಡಿ ಬನಿನಲ್ಲಿ ಇವ್ರು ನೋಡಿದೆ ಅಂತ. ನಾನೆಲ್ಲಿ ಚಡ್ಡಿ ಬನಿನ ತರಿಸ್ಬಿಟ್ಟಿದ್ದೀರ ಮನೇಲಿ ಹಂಗಿದ್ದೆ ಸರ್. ಸಖತ್ ಖುಷಿ ಆಯ್ತು ನಿಮ್ಗೆ ಎಲ್ಲ ಬಂದು. ಚಂದ್ರಾಯಪಟ್ಟಣಕ್ಕೆ ನೆನ್ನೆ ಇವತ್ತೆಲ್ಲ ಕಂಟಿನ್ಯೂಸ್ ಆಗಿ ಬರ್ತೀನಿ. ತಿರ್ಗಾ ನೆಕ್ಸ್ಟ್ ವೀಕು ಬರ್ತೀನಿ. ಹಾ ಸರ್, ಎಲ್ಲ ಗೊತ್ತು, ಹೇಳಿದ್ರು ಎಲ್ಲ ಓಟ್ ಹಾಕಿರೋರೆ. ಸಖತ್ ಖುಷಿ ಆಯ್ತು. ನೀವೆಲ್ಲ ಓಟ್ ಹಾಕಿ ಬಿಗ್ ಬಾಸ್ ಅಲ್ಲಿ ನನ್ನ ಗೆಲ್ಸೋದಕ್ಕೆ ತುಂಬಾ ಖುಷಿ ಆಯ್ತು. ಏನ್ ನಿಂಗಮ್ಮ ಅಮ್ಮ ಬಾಲ ಟ್ಯಾಂಕ್ಸ್ ಯಾರು ಕೊಡ್ತೀನಿ ಬಾಲ. ಇವ್ ನಿಡಿಕೆ ಆಯ್ತಿರವಲ್ಲಪ್ಪ. ಥ್ಯಾಂಕ್ಸ್ ಕಣಪ್ಪ. ಸಖತ್ ಖುಷಿ ಆಯ್ತು ಚಂದ್ರಾಯಪಟ್ಟಣಕ್ಕೆ ಬಂದದ್ದು. ನಾನು ನೆನ್ನೆನೇ ಹೇಳಿದೆ ಇಲ್ಲಿ ಜನ ಇಲ್ಲಿ ಪ್ರೀತಿ. ಈಗ ನಮ್ಮೂರು ಚಂದ್ರಾಯಪಟ್ಟಣ ನಮ್ಮೂರು ಇದ್ದಂಗೆ ನಾನು ಬರ್ತಾ ಇರ್ತೀನಿ. ನಾನು ನೆನ್ನೆನೂ ಹೇಳಿದೆ ಇದು ಚಂದ್ರಾಯಪಟ್ಟಣ ಅಲ್ಲ, ಚಿಂದ್ರಾಯಪಟ್ಟಣ ಅಂತ. ಚಿಂದಂತ ಮನ್ಸುಗಳು, ಚಿಂದಂತ ಜನರು. ಇಲ್ಲಿ ಬರ್ತಾ ಇರ್ತೀನಿ ಯಾವಾಗ್ಲೂ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ದೊಡ್ಡವ ಆಸೆ ಕೊಡು ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಅಣ್ಣ. ಅದೇ ಡೈಲಾಗ್ ಎಲ್ಲಿ ಈಗ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಡೈಲಾಗು ಬಿಗ್ ಬಾಸ್ ಅಲ್ಲಿ ಇದಾಯ್ತು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು. ಪ್ರಿನ್ಸಿಪಲ್ ಹೇಳ್ದ ನಾಯಿ ಹೊಡಿಯಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು,
ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲು ದವಡೆಯಲಿಲ್ಲ ಒಂದೇ ಒಂದು ಹಲ್ಲು, ತಲೆ ಮೇಲಿಲ್ಲ ಒಂದೇ ಒಂದು ಕೂದಲು, ಬೇರೆ ಯಾರಾದ್ರೂ ಪ್ರಿನ್ಸಿಪಾಲ್ ಆಗ್ಬೋದಿತ್ತು ಇವನ ಬದ್ಲು. ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲು? ಯಾರ ಪ್ರಿನ್ಸಿಪಾಲ್ ಇದ್ರೆ ಬೇಜಾರು ಮಾಡ್ಕೊಬೇಡ್ರಿ. ಒಂದೇ ದಿನ ಆಲ್ಮೋಸ್ಟ್ 70+ ಪ್ಲಾಟ್ ಸೇಲ್ ಆಗಿದೆ. ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಈಗಲೇ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಪ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕೆ ಇನ್ವೆಸ್ಟ್ ಮಾಡಬೇಕು? ಇದು ಮೊದಲನೇ ಪ್ರಶ್ನೆ. ಸರ್, ಇಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ, ಇದು ಒಂದು ಟೌನ್ಶಿಪ್, ಮೆಗಾ ಟೌನ್ಶಿಪ್. ಫಸ್ಟು ಅದನ್ನು ನಾವು ಮೈಂಡ್ಸೆಟ್ ಇಟ್ಕೋಬೇಕಾಗುತ್ತೆ. ಜೊತೆಗೆ ಎರಡನೇದೇನು ಅಂತಂತಂದರೆ, ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕಂತಂದರೆ, ನಮಗೆ ತುಂಬ ಪ್ಲಾಟ್ಗಳ ಅವೈಲಬಿಲಿಟಿ ಇದೆ. ಸೊ ಒಂದೇ ಸಾರಿ ನಾವು ಇಲ್ಲಿ ಏನು ಒಂದೇ ಇದರಲ್ಲಿ ಏನು ನಾವು 200 ಪ್ಲಾಟ್ ಇದೆ, 50 ಪ್ಲಾಟ್ ಇದೆ, 100 ಪ್ಲಾಟ್ ಇದೆ ಅನ್ನೋ ಅವಶ್ಯಕತೆ ಇಲ್ಲ. ಸೊ ತುಂಬ ನಿಮಗೆ ಸೆಲೆಕ್ಷನ್ ಸಿಗುತ್ತೆ ಕಸ್ಟಮರ್ಸ್ಗೆ. ಅದೊಂದು ನಮಗೆ ತುಂಬ ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿಂದ ನೀವು ಜಸ್ಟ್ ಒಂದು 20 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮಗೆ ಏರ್ಪೋರ್ಟ್ ಸಿಗುತ್ತೆ. ಜಸ್ಟ್ 2027ಗೆ ಅದು ಓಪನಿಂಗ್ ಆಗ್ತಾ ಇದೆ. ಸೊ ದಿ ಬೆಸ್ಟ್ ಅದು. ಯಾವುದೇ ನಾವು ಏರ್ಪೋರ್ಟ್ ಹತ್ರ ನಾವು ಮಾಡ್ತೀವಿ ಅಂತಂದ್ರೆ 100% ನಾವು ಬೆಂಗಳೂರಿಯನ್ಸ್ಗೆ ಎಲ್ಲರಿಗೂ ಗೊತ್ತಿದೆ. ದೇವನಹಳ್ಳಿ ಮುಗೋರಿನ ಗವಿಯಲ್ಲಿ ತೋಳಗಳ ದಾರಿಯಲ್ಲಿ ಸಿಂಹ.